ಅಲ್ಲ ಹೌದ್ರಿ, ಈಗ ಏನಾಗ್ತದೆ, ಇದು ಬಹಳ ದೊಡ್ಡ ವಿಷಯ. ಇಲ್ಲಿ ನಿಂತ್ಕೊಂಡು ಮಾತಾಡಕ್ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಇಲ್ಲಿವರೆಗೂ ತರಬೇಕು ಅಪ್ಪರ್ ಭದ್ರಾ ಹಾಗೆ ಅಂತ ಪ್ಲಾನ್ ಮಾಡಿದ್ರು. ಕೆಸಿ ವ್ಯಾಲಿ ನೀರ್ನ ಫಲಿತಾಂಶ ಬರ್ಲಿಕ್ಕೆ ಇನ್ನೂ ಒಂದು 8-10 ವರ್ಷ ಕಾಯಬೇಕಾಗ್ತದೆ. ರಾಜ್ಯದ ಗಡಿ ಭಾಗಗಳನ್ನ ಆಂಧ್ರ, ತಮಿಳುನಾಡು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ. ಮುಳಬಾಗಿಲಿಗೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದು ನಾವು, ಜೊತೆಗೆ ನಮ್ಮ ರಮೇಶ್ ಅವರ ಅಕ್ಕ ಅವ್ರ ಮನೆ, ಅವ್ರ ಮನೆಗೆ ವಿಸಿಟ್ ಮಾಡುವಂತ ಒಂದು ಅವಕಾಶ. ನನ್ನ ಮೊನ್ನೆ ಇರಿಗೇಷನ್ ಮಿನಿಸ್ಟರ್ ಬಂದಿದ್ರು, ಸ್ವಾಮಿ, ಅವೆಲ್ಲ ಚರ್ಚೆ ಮಾಡ್ತಾ ಇದ್ದಾಗ ಅವ್ರು ಹೇಳಿದ್ರು, ಇಲ್ಲ ನಾವು ಕೋಲಾರಕ್ಕೆ ಹೆಚ್ಚು ಒತ್ತು ಕೊಡಬೇಕು. ನಾವೆಲ್ಲ 97-98ನೇ ಸಾಲಿನಿಂದನೂ ಕೂಡ ಶಾಶ್ವತ ನೀರಾವರಿ ಆಗಬೇಕು. ಚಿತ್ರದುರ್ಗ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಈ 5-6 ಜಿಲ್ಲೆಗಳಿಗೆ ಅಂತ. ಈಗ ಒಂದ್ ಕಡೆ ಅಪ್ಪರ್ ಭದ್ರಾ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಇಲ್ಲಿವರೆಗೂ ತರಬೇಕು ಅಪ್ಪರ್ ಭದ್ರಾ ಹಾಗೆ ಅಂತ ಪ್ಲಾನ್ ಮಾಡಿದ್ರು. ಮತ್ತೆ ನಂತರದ ಸರ್ಕಾರಗಳು ಇಲ್ಲ ಎತ್ತಿನಹೊಳೆ ಮಾಡೋಣ ಹಾಗೆ ಅಂತ ಏನೋ ಮಾಡ್ತಾ ಇದ್ದಾರೆ. ಆದ್ರೆ ಕೋಲಾರಕ್ಕೆ ಏನಾದ್ರು ಮಾಡಬೇಕು ಅನ್ನುವಂಥದ್ದು ಶಿವಕುಮಾರ್ ಅವರ ಕನಸು. ಅದು ಬೇಗ ಈಡೇರಲಿ. ಎತ್ತಿನಹೊಳೆ ಈಗ ಮೊದಲನೇ ಟ್ರಯಲ್ಲೇನೋ ಒಂದು 3-4 ತಿಂಗಳೊಳಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಎತ್ತಿನಹೊಳೆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಕೋಲಾರದ ಗಡಿ ಭಾಗದವರು ಕೂಡ ಇಲ್ಲಿಯವರು ಕೂಡ ನೀರು ಕೊಡುವಂತ ಕೆಲಸ ಆಗ್ಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ. ಯಾಕಂದ್ರೆ ವ್ಯವಸಾಯ ನಾವೆಲ್ಲ ಇಸ್ರೇಲ್ನಲ್ಲಿ ಅಲ್ಲಿ ಇಲ್ಲಿ ಹೋಗಿ ನೋಡ್ತೀವಿ, ಆದ್ರೆ ಅದಕ್ಕಿನ್ನ ಮೀರಿದಂತ ವ್ಯವಸಾಯದ ಟೆಕ್ನಿಕ್ಗಳು ಮತ್ತು ಆ ರೀತಿಯ ಒಂದು ಕೌಶಲ್ಯದ ಕೃಷಿ ಬಹುಶಃ ಕೋಲಾರ ಜಿಲ್ಲೆಯ ರೈತರಿಂದ ನಾವು ಕಲಿಬೇಕಾಗ್ತದೆ. ಹಾಗಾಗಿ ಅಂಥವ್ರಿಗೆ ನಾವು ಪೂರಕವಾದಂಥ ವ್ಯವಸ್ಥೆ ಮಾಡಿಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಚಿಂತನೆ ಮಾಡಲಿ. ಮತ್ತು ಈಗೇನು ನೀರನ್ನು ಕೆರೆಗಳಿಗೆ ತುಂಬಿಸುವಂಥ ಪ್ರಾಜೆಕ್ಟು ಏನು, ಈ ತ್ಯಾಜ್ಯ ನೀರು ಯಾವ್ದು ಪ್ರಾಜೆಕ್ಟ್ ಹೆಸರದು, ಕೆಸಿ ವ್ಯಾಲಿ, ಅದಕ್ಕೆ ಮೊದಲಿಂದನೂ ಕೂಡ ಅಬ್ಜೆಕ್ಷನ್ ಇದೆ ನಮ್ಮದು. ಅದು ಅಷ್ಟು ವೈಜ್ಞಾನಿಕವಾಗಿ ಎಷ್ಟು ಸರಿ ಅಂತ. ಮೊನ್ನೆ ನಾನು ನೋಡ್ತಾ ಇದ್ದೆ, ಹೈದ್ರಾಬಾದ್ನಲ್ಲಿ ಇದೇ ರೀತಿಯ ತ್ಯಾಜ್ಯ ನೀರನ್ನು ನಾವು ಸಂಸ್ಕರಿಸ್ಕೊಡ್ತೀವಿ ಅಂತ ಹೋಗಿ ಕೊನೆಗೆ ಅದು 10 ವರ್ಷ ಆದಮೇಲೆ ಅದರ ಎಫೆಕ್ಟ್ ಮನುಷ್ಯರ ಮೇಲೆ ಕಾಣ್ತಾ ಇದೆ ಅಂತ. ಅದು ಬಹಳ ಅಪಾಯಕಾರಿ. ಹಾಗಾಗಿ ನಮಗೆ ಕೆಸಿ ವ್ಯಾಲಿ ನೀರಿನ ಫಲಿತಾಂಶ ಬರಲಿಕ್ಕೆ ಇನ್ನೂ ಒಂದು 8-10 ವರ್ಷ ಕಾಯಬೇಕಾಗ್ತದೆ. ಆಗ ಅದರ ಭೀಕರತೆ ಭಾಳ ಕೆಟ್ಟದಾಗಿರ್ತದೆ. ಅದರಿಂದ ನೀವೇನಾದರೂ ನೀರು ಕೊಡಲೇಬೇಕು ಅನ್ನೋಂಥ ಉದ್ದೇಶ ಇದ್ದರೆ ವೈಜ್ಞಾನಿಕವಾಗಿ ಅದನ್ನು ಸಂಸ್ಕರಿಸಿ ಅದಿನ್ನೂ ಎಷ್ಟು ಲೇಯರು ಫಿಲ್ಟರ್ ಆಗಬೇಕು ಅದನ್ನು ಮಾಡಿ ಕೊಡಬೇಕಾಗ್ತದೆ. ಇಲ್ಲಾಂದರೆ ಜನಗಳಿಗೆ ನೇರವಾಗಿ ನೀವು ವಿಷ ಕೊಟ್ಟಾಗ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸರ್ಕಾರ ಅದನ್ನು ಸರಿಯಾದ ರೀತಿಯಲ್ಲಿ ಗಮನಿಸ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಈ ನಾವೆಲ್ಲ ಬೇರೆ ರಾಷ್ಟ್ರಗಳಲ್ಲಿ ನೋಡ್ತೀವಿ, ಸಿಂಗಾಪುರದ ರಾಷ್ಟ್ರಗಳಲ್ಲಿ ಪ್ರಧಾನಿಗಳೇ ಸಮುದ್ರದ ನೀರನ್ನು ಕುಡಿತಾರೆ, ಮತ್ತೆ ಸಂಸ್ಕರಿಸಿದಂಥ ಎಲ್ಲ ತ್ಯಾಜ್ಯ ಇದು ಮಾಡಿದಂಥ ಆ ನೀರನ್ನು ಸಂಸ್ಕರಿಸಿದಂಥ ನೀರನ್ನೇ ನೇರವಾಗಿ ಕುಡಿಸೋರು. ಅಂದರೆ ಅಷ್ಟು ಇದು ಪ್ರೊಟೆಕ್ಟಿವ್ ಅಂತ, ಏನು ತೊಂದರೆ ಆಗೋದಿಲ್ಲ, ಆರೋಗ್ಯಕ್ಕೆ, ಜನಗಳ ಜೀವಕ್ಕೆ ಅಪಾಯ ಇಲ್ಲ ಅಂತ. ಆ ರೀತಿಯ ಕ್ರಮಗಳನ್ನು ನಾವು ವಹಿಸಿ ಮಾಡಿದ್ರೆ ಕೆಸಿ ವ್ಯಾಲಿ ನೀರು ಕೂಡ ಶುದ್ಧ ನೀರೇ ಆಗ್ತದೆ. ಅಷ್ಟು ಪ್ರಾಸೆಸ್ಸನ್ನು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಮಗೆ ಅದರಲ್ಲೂ ಈ ಭಾಗಕ್ಕೆ ಇದೆಲ್ಲ ಗಡಿ ಭಾಗ, ಇಲ್ಲಿಂದ ಶಿವಣ್ಣ ಸಾಹೇಬ್ರು ಹೇಳ್ತಾ ಇದ್ರು, ಇಲ್ಲಿಂದ 2 ಕಿಲೋಮೀಟರ್ ಹೋದ್ರೆ ಎಲ್ಲ ಆಂಧ್ರ ಶುರು ಆಗ್ತದೆ. ಆ ಕಡೆ ಪಲಮನೇರು, ಈ ಕಡೆ ಚಿತ್ತೂರು, ನಿಮ್ಗೆಲ್ಲ ಗೊತ್ತಿರುವಂಥದ್ದೇ. ತಮಿಳುನಾಡು, ಮುಂದೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ತಮಿಳುನಾಡು. ಗಡಿ ಭಾಗಕ್ಕೆ, ರಾಜ್ಯದ ಗಡಿ ಭಾಗಗಳನ್ನ ಆಂಧ್ರ, ತಮಿಳುನಾಡು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ. ಹಾಗಾಗಿ ನಮ್ಮ ಗಡಿ ಭಾಗವನ್ನು ಕೂಡ ಸರ್ಕಾರಗಳು ಅಷ್ಟೇ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲೆಲ್ಲ ಪ್ರಾಮಾಣಿಕರು ಆಡಳಿತ ನಡೆಸಿದಂಥ ತಾಲೂಕುಗಳು ಇವೆಲ್ಲ. ಅಲಂಗೂರು ಶ್ರೀನಿವಾಸರವರು, ಬಚ್ಚೇಗೌಡರು, ಬೈರೇಗೌಡರು, ಕೃಷ್ಣಾರೆಡ್ಡಿ ಅವರು, ಶಿವಣ್ಣವ್ರು ಹೇಳ್ತಾ ಇದ್ರು, ಕೃಷ್ಣಾರೆಡ್ಡಿ ಅವರು ಕೂಡ ಅಷ್ಟೇ ಸ್ವಚ್ಛವಾದ ಆಡಳಿತವನ್ನು ನಮ್ಮ ಭಾಗಕ್ಕೆ ಕೊಟ್ಟಂಥವ್ರು ಅಂತ ಹೇಳಿ.
ಚೌಡ್ರೆಡ್ಡಿ ಅವರು, ಶ್ರೀನಿವಾಸ್ ಗೌಡ್ರು, ಇವರೆಲ್ಲ ಯಾರಾದ್ರೂ ಪಾಪ ಈ ಕೆಲಸ ಮಾಡಿಸಿ ದುಡ್ಡು ಕೊಡೋಕೆ ಹೋದ್ರೆ ಇನ್ನು ಕೆಲಸ ಕೊಡ್ಸಿದ್ರೆ ದುಡ್ಡು ಕೊಡ್ತಾರ ಅಂತೇಳಿ, ಅಂದ್ರೆ ಪಾಪ ಅಷ್ಟು ಪ್ರಾಮಾಣಿಕರು, ನಾವ್ಯಾಕೆ ದುಡ್ಡು ತಗೋಬೇಕು ಕೆಲಸ ಕೊಡ್ಸಿದ್ದಕ್ಕೆ. ಆ ಥರದ ಒಂದು ಸ್ವಚ್ಛ ರಾಜಕಾರಣ ಇರುವಂತ ಒಂದು ಪ್ರದೇಶ ಈ ಗಡಿಭಾಗ ಇದು. ಇದನ್ನ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀರಾ, ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಗಡಿ ಭಾಗಗಳನ್ನ ನಾವು ಹೊಸೂರು ನೋಡ್ತೀವಿ, ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಆ ರೀತಿ ಗಡಿ ಭಾಗಗಳನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕಾಗ್ತದೆ. ನಮ್ಮ ನಾಡಿನ ಗಡಿಗಳನ್ನು ಕೂಡ ಅಭಿವೃದ್ಧಿ ಪಡಿಸುವಂತ ಮತ್ತು ಅಲ್ಲಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ನೀರಿರ್ಬೋದು, ಇನ್ಯಾವುದೇ ಅಭಿವೃದ್ಧಿ ವ್ಯವಸ್ಥೆಗಳಿರ್ಬೋದು, ಅದನ್ನು ತರುವಂಥ ಮತ್ತು ಅಭಿವೃದ್ಧಿ ಪಡಿಸುವಂಥ ಕೆಲಸಗಳು ಆಗಲಿ ಅಂತೇಳಿ ಆ ಶಕ್ತಿಯನ್ನ ಭಗವಂತ ಬುದ್ಧಿಯನ್ನ ನಮ್ಮನ್ನು ಆಳುವಂಥ ವ್ಯವಸ್ಥೆಗಳಿಗೆ ಕೊಡ್ಲಿ ಹಾಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ, ಮತ್ತು ಶಿವಣ್ಣವರ ನೇತೃತ್ವದಲ್ಲಿ ನಮ್ಮ ಒಕ್ಕಲ ಸಂಘ ಬಹಳ ಯಶಸ್ವಿಯಾಗಿ ಜರುಗ್ತಾ ಇದೆ. ಈಗ ಕಲ್ಯಾಣ ಮಂಟಪ ರೆನೋವೇಷನ್ ಆಗಿದೆ. ಈಗ ಒಂದು ಕೆಂಪೇಗೌಡರ ಪ್ರತಿಮೆಯನ್ನು ಕೂಡ ಈಗ ಇಟ್ಟಿದ್ದಾರೆ. ಸಣ್ಣ ಪುಟ್ಟ ಗೊಂದಲಗಳು ಎಲ್ಲ ಕಡೆ ಇರ್ತದೆ. ಕೆಂಪೇಗೌಡರು ಆಳದಂತ ನಾಡು ಇದೆಲ್ಲ. ಹಾಗಾಗಿ ಕೆಂಪೇಗೌಡರನ್ನ ಅನಾಥ ಮಾಡುವಂಥ ಕೆಲಸಗಳು ಆಗಬಾರ್ದು. ಕೆಂಪೇಗೌಡರು ಸಿಗ್ಬೇಕಾದಂಥ ಗೌರವ, ಮಾನ್ಯತೆ ಅದು ವ್ಯವಸ್ಥೆಗಳು ಕೊಟ್ಟಿದ್ದಾವೆ. ಅದರಿಂದ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಅವ್ರಿಗೆ ಗೌರವ ಕೊಡುವಂಥ, ಗೌರವ ತರುವಂಥ ಕೆಲಸಗಳಾಗಬೇಕಾಗ್ತದೆ. ಮತ್ತು ಸರ್ಕಾರ ಅವರಿಗೆ ಪೂರಕವಂತ, ಅವರ ಹೆಸರನ್ನು ಉಳಿಸೋಕೆ ಬೇಕಾದಂಥ ಯೋಜನೆಗಳನ್ನು ನಾಡಿನಾದ್ಯಂತ ತಂದು ಕೆಂಪೇಗೌಡರು ಏನು ಸಮಾನತೆಗಾಗಿ ಮತ್ತು ಎಲ್ಲ ವರ್ಗಗಳ ಸಮಾನ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದ್ರು, ಅದನ್ನು ಉಳಿಸುವಂಥ, ಬೆಳೆಸುವಂಥ ಕೆಲಸಗಳು ನಮ್ಮ ವ್ಯವಸ್ಥೆ ಕಡೆಯಿಂದ ಆಗಬೇಕಾಗ್ತದೆ. ಸರ್ಕಾರಗಳು ಆ ಕೆಲಸವನ್ನು ಮಾಡಲಿ ಹಾಗೆ ಅಂತೇಳಿ, ಮತ್ತು ಸಂಘ ಇವತ್ತೆಲ್ಲ ನಾನು ಕೇಳ್ತಾ ಇದ್ದೆ, ಶಿವಣ್ಣವರ ಮಾರ್ಗದರ್ಶನದಲ್ಲಿ ಯುವಕರು ಭಾಳಷ್ಟು ಕೆಲಸ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದಾರೆ. ನಮಗಂತೂ ಭಾಳ ಸಂತೋಷ ಆಯಿತು. ಇನ್ನು ಬೇರೆ ಬೇರೆ ಆಯಾಮಗಳಲ್ಲದು ಇನ್ನೂ ಚೆನ್ನಾಗಿ ಆಗಲಿ ಹಾಗೆ ಅಂತೇಳಿ ಈಗೊಂದು ಕಲ್ಯಾಣ ಮಂಟಪ ಕೂಡ ಹಿಂದೆ ಶ್ರೀನಿವಾಸ್ ಅವರು ಮಾಡಿದರು. ಅದನ್ನು ಮತ್ತೆ ರಿನೋವೇಟ್ ಮಾಡುವಂಥ ಕೆಲಸವನ್ನು ಶಿವಣ್ಣವರ ನೇತೃತ್ವದಲ್ಲಿ ಈಗಾಗಲೇ ಮಾಡಿರುವಂಥದ್ದನ್ನು ಕೇಳಿ ಭಾಳ ಸಂತೋಷ ಆಯಿತು. ಅದು ಬೇಗ ಲೋಕಾರ್ಪಣೆ ಆಗಲಿ, ಮತ್ತು ಕೆಂಪೇಗೌಡರ ಪುತ್ಥಳಿ ಏನಿದೆ ಅದು ಭಾಳ ಬೇಗನೆ ಇರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಬಗೆಹರಿದು ಅದು ಕೂಡ ಲೋಕಾರ್ಪಣೆ ಆಗಲಿ, ಅಧಿಕೃತವಾಗಿ ಲೋಕಾರ್ಪಣೆ ಆಗುವಂಥ ಕೆಲಸ ಆಗಲಿ ಹಾಗೆ ಅಂತೇಳಿ ಶುಭ ಹಾರೈಸಿ. ನಾವೆಲ್ಲ ಆ ವಿಷಯನೇ ಕುಡಿತಾ ಇರೋದು. ನಮ್ ಕಡೆ ಎಲ್ಲ ತುಂಬಾ ಆಳವಾದ ಅನಾರೋಗ್ಯ, ನಾವು ಪಾಗೋಳ ಅಲ್ಲೆಲ್ಲ ನೋಡಿದ್ವಿ, ಫ್ಲೋರೋಸಿಸ್ ಇದೆಲ್ಲ. ಆ ನೀರನ್ನ ಯಾರು ಕುಡಿಯಕ್ಕೆ ಯೋಗ್ಯ ಅಲ್ಲ. ಅದನ್ನ ನಾವು ಹೇಳ್ತಾ ಇರುವಂತದ್ದು, ವ್ಯವಸ್ಥೆಗಳು ಸರಿಪಡಿಸ್ಬೇಕು. ಅದರಲ್ಲೂ KC ವ್ಯಾಲಿ ಇದೆಯಲ್ಲ, ಇದು ಅತ್ಯಂತ ಅಪಾಯಕಾರಿ. ಯೋಜನೆ ಒಳ್ಳೇದಿರಬಹುದು, ಆದ್ರೆ ಕೊಡ್ತಾರೆ ನೀರು ಯಾವುದು ಅಂತ ಅಲ್ವಾ ಶಿವಣ್ಣವ್ರೆ? ನಾವು ಎಷ್ಟು ಲೇಯರ್ನಲ್ಲಿ ಅದನ್ನ ಸಂಸ್ಕರಣೆ ಮಾಡ್ತಾ ಇದ್ದೀವಿ, ಅಷ್ಟು ಲೇಯರ್ನಲ್ಲಿ ಸಂಸ್ಕರಣೆ ಆಗ್ತಾ ಇಲ್ಲ ಅಂತ. ಆ ನಿಟ್ಟಿನಲ್ಲಿ ಕೋರ್ಟು ಗಮನ ಹರಿಸ್ಬೇಕು. ಯಾಕಂದ್ರೆ ಮಾನವ ಜೀವ ಮತ್ತು ಜೀವ ಜಂತುಗಳು ಬಹಳ ಮುಖ್ಯ. ಅವುಗಳನ್ನ ಕಾಪಾಡಿಕೊಂಡು, ಅವುಗಳನ್ನ ಉಳಿಸ್ಕೊಂಡು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು ನಮ್ಮನ್ನು ಆಳುವಂಥ ಸರ್ಕಾರದ ಜವಾಬ್ದಾರಿ. ಅದರಿಂದ KC ವ್ಯಾಲಿಗೆ ಸರಿಯಾದ ರೂಪ ಕೊಡುವಂಥ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು. ಆದಷ್ಟು ಬೇಗನೆ ಅದಕ್ಕೇನು ಫಿಲ್ಟ್ರಿಫಿಕೇಶನ್ ಇದೆ, ಅದನ್ನ ಇನ್ನು ಎಷ್ಟು ಲೇಯರ್ಗಳನ್ನ ಮಾಡಿದ್ರೆ ಅದರಲ್ಲಿರುವಂಥ ವಿಷ ಖನಿಜಗಳು ಆಚೆ ಹೋಗ್ತವೆ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಮೆಜರ್ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಲಿ. ಅದಾಗಲಿಲ್ಲ ಅಂದರೆ ಆ ಯೋಜನೆಯಲ್ಲಿ ನಿಲ್ಲಿಸಿ ಬೇರೆ ನದಿ ಪಾತ್ರಗಳಿಂದ ಶಾಶ್ವತ ನೀರಾವರಿಯನ್ನು ಒದಗಿಸ್ಬೇಕು ಹಾಗೆ ಅಂತ ಹೇಳಿ ಬಯಸ್ತೇವೆ. ಅಲ್ಲ ಹೌದ್ರಿ, ಈಗ ಏನಾಗ್ತದೆ, ಇದು ಬಹಳ ದೊಡ್ಡ ವಿಷಯ, ಇಲ್ಲಿ ನಿಂತ್ಕೊಂಡು ಮಾತಾಡಕ್ ಆಗೋದಿಲ್ಲ. ಈಗ ಕೃಷ್ಣ ಇಲ್ಲ, ಈಗ ನಮ್ಗೆ ಸರಿಯಾದ ಶೇರ್ ನಮಗೆ ಸಿಗ್ತಾ ಇಲ್ಲ. ಈಗ ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು. ಈಗ ಶಿವಕುಮಾರ್ ಅವರು ಆಶಾದಾಯಕವಾಗಿ ಮತ್ತೆ ಆಂಧ್ರ ಸರ್ಕಾರದ ಮಂತ್ರಿಗಳ ಜೊತೆನಲ್ಲಿ, ಆ ಕಡೆ ತಮಿಳುನಾಡು ಸರ್ಕಾರದ ಮಂತ್ರಿಗಳ ಜೊತೆನಲ್ಲಿ, ಪುದುಚೇರಿ ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡು ಈ ನೀರಿನ ವಿವಾದಗಳನ್ನ ಬಗೆಹರಿಸಬೇಕು ಹಾಗೆ ಅಂತೇಳಿ ಎಲ್ಲೋ ಒಂದ್ ಕಡೆ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದಾದ್ರೆ ಈಗ ನೀವು ಹೇಳಿದಾಗೆ ಇಲ್ಲಿಗೆ ನಮಗೆ ನೀರು ಬಹಳ ಸುಲಭವಾಗಿ ಬರ್ತದೆ. ಕೃಷ್ಣ ವ್ಯಾಲಿ, ಕೊಳ್ಳ, ಇದೆಲ್ಲ ನಾವೆಲ್ಲ ಕೃಷ್ಣ ಕೊಳ್ಳದವರು. ಆ ಕಡೆ ಕಾವೇರಿ ಕೊಳ್ಳ ಬರುತ್ತೆ. ಅದರಿಂದ ಹೌದೌದು, ಮೇಕೆದಾಟುನು ಅದು ಕಾವೇರಿ ಕೊಳ್ಳದಲ್ಲಿದೆ. ಇದೆಲ್ಲ ಕೃಷ್ಣ ಕೊಳ್ಳ ಅಲ್ಲ ತಮ್ದೆಲ್ಲ, ನಾವೆಲ್ಲ ಕೃಷ್ಣ ಕೊಳ್ಳದಲ್ಲೇ ಇರೋರು. ನಮಗೆ ಇವ್ರು ಹೇಳಿದ ರೀತಿಯಲ್ಲಿ ಕೃಷ್ಣ ಬೇಸಿನಿಂದ ಅದೇನಾದ್ರೂ ಬಗೆಹರಿದ್ರೆ
6-7 TMC ನೀರು ಬರ್ತದೆ. ಇಲ್ಲಿ ನಮ್ಗೆ ಹೆಚ್ಚಾಗಿ ಹೋಗ್ತದೆ. ಅದರಿಂದ ಅದನ್ನ ಬೇಗನೆ ಎರಡೂ ಸರ್ಕಾರಗಳು ಕುಂತು ಮಾತುಕತೆಗಳ ಮೂಲಕ ವಿವಾದಗಳನ್ನ ಏನು ಕೃಷ್ಣಾ ಟ್ರಿಬ್ಯುನಲ್ ಇದೆ ಆ ವಿವಾದಗಳನ್ನ ಬಗೆಹರಿಸ್ಕೊಂಡ್ರೆ ಸುಮಾರು 7-8 TMC ನೀರನ್ನು ಇಲ್ಲಿ ತರಬಹುದು. ನಾವು ಹಿಂದೆ ಆ ಪ್ರಯತ್ನ ಮಾಡಿದ್ವಿ. ಆಂಧ್ರ ಸರ್ಕಾರ ಕೂಡ ನಮ್ಗೆ ಜವಾಬ್ದಾರಿ ಕೊಟ್ಟಿತ್ತು, ಈ ಸರ್ಕಾರ ಕೂಡ ಒಪ್ಪಿತ್ತು. 2 ಮೀಟಿಂಗ್ ಆಯ್ತು, ಆಮೇಲೆ ಹಂಗೆ ಸ್ಥಗಿತ ಆಯ್ತು. ಅದರಿಂದ ಈಗ ಮತ್ತೆ ಅದನ್ನ ಮರುಚಾಲನೆ ಕೊಟ್ಟಿದ್ದಾರೆ ಶಿವಕುಮಾರ್ ಅವರು. ಆದಷ್ಟು ಬೇಗನೆ ಈ ಏನು ಕೃಷ್ಣಾ ಬೇಸಿನ್ ಸಮಸ್ಯೆ ಇದೆ ಅದು ಬಗೆಹರಿದು ಅಟ್ಲೀಸ್ಟ್ 8-10 TMC ನೀರು ನಮಗೆ ಬಂದ್ರೆ ಈ ಒಂದು 2-3 ಜಿಲ್ಲೆಗೆ ನಾವು ನೀರು ಕೊಡ್ಬೋದು, ಕುಡಿಯೋ ನೀರನ್ನು ಕೊಡ್ಬೋದು, ಶಾಶ್ವತ ನೀರಾವರಿಯನ್ನು ಕೊಡ್ಬೋದು. ಇದೊಂದು ಒಳ್ಳೆ ಹೆಜ್ಜೆ ಅಂತ ಹೇಳಿ ಬಯಸ್ತೇವೆ.